वेन्द्राय ज्ञानमुद्रायोगिने नाथाय गणेशाय नमो वेदान्तवेदिने। ओम रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಸೊ ಜರಾಸಂಧನಿಗೆ ಸಾಲ್ವ ಹೇಳ್ತಾ ಇದ್ದಾನೆ, ಏನು ಯೋಚನೆ ಮಾಡೋದು ಬೇಡ, ಏನು ಅಷ್ಟೆಲ್ಲ ಶೋಕ ಮಾಡೋದು ನೆಸೆಸಿಟಿ ಇಲ್ಲ. ಎಂಥದ್ದು ಪ್ರಾಬ್ಲಮ್, ಕೃಷ್ಣ ಇಲ್ಲಿಗೆ ಬರ್ತಾನೆ, ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ಅಂತಲ್ವ. ಕೃಷ್ಣನೇ ಇಲ್ಲ, ಕೃಷ್ಣನನ್ನು ಇಲ್ಲದಾಗಿ ಆಗಿಬಿಟ್ಟಿದೆ. ಏನಂತೇಳಿದರೆ, ಈ ಗರ್ಗಾಚಾರ್ಯರಿಗೆ ಹುಟ್ಟಿದೆ ಮಗು, ಏನು ಅಸುರಾಪ್ಸರೆಯಿಂದ ಕೊಟ್ಟಿದ್ದಾರೆ ಯವನ ರಾಜನಿಗೆ, ದೊಡ್ಡದಾಗಿ ಬಿಟ್ಟಿದ್ದಾನೆ, ಅವನನ್ನೇ ರಾಜನನ್ನಾಗಿ ಮಾಡಿ ಅವನು ಕಾಡಿಗೆ ಹೋಗಿದ್ದಾನೆ ರಾಜ. ಸೊ ಇವನೇ ಈಗ ರಾಜ. ಕಾಲ ಯವನ ಅಂತ ಹೆಸರು. ಕೃಷ್ಣನನ್ನು ಯಾವಾಗ ಮುಗಿಸುವುದು ಅಂತ ಈ ಕಾಲ ಏನು ಪ್ರತೀಕ್ಷಿಸ್ತಾ ಇದ್ದಾನೆ. ಈಗ ಅವನಿಗೊಂದು ಹೇಳಿದರೆ ಸಾಕು, ನಾವು ಹೋಗಿ ಏನಂತ ಹೇಳಿದ್ರೆ, ಈಗ ನಮ್ಮದೆಲ್ಲ ಹಿಂದಿಂದ ನಾವಿದ್ದೇವೆ, ನೀನು ಮುಗಿಸು ನಿನ್ನ ಕೆಲಸ ಕಾರ್ಯಕ್ರಮ ಮುಂದುವರಿಸು ಅಂತ ಹೇಳಿದ್ರೆ ಮುಂದುವರಿಸಿಬಿಡ್ತಾನೆ. ಮತ್ತು ಎಲ್ಲಿ ಕೃಷ್ಣ ಇಲ್ಲಿಗೆ ಬರುವುದು? ಕೃಷ್ಣ ಬರುವಂಥ ಪ್ರಶ್ನೆಯೇ ಇಲ್ಲ. ಹೇಳ್ತಾನೆ ಆ ಕಾಲ ಯವನನ ಬಗ್ಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಅವನು ಕೂಡ ದೊಡ್ಡ ರುದ್ರ ಭಕ್ತ. ಯಾಕಂತ ಹೇಳಿದರೆ ರುದ್ರದೇವರ ವರದಿಂದಲೇ ಹುಟ್ಟಿದ್ದಲ್ವ, ಆದ್ದರಿಂದ ದೊಡ್ಡ ರುದ್ರ ಭಕ್ತ. ಮತ್ತು ನೀನೇ ಅವನಿಗೆ ಗುರು. ರುದ್ರ ಭಕ್ತರು ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಎಷ್ಟು ಜನ ರುದ್ರ ಭಕ್ತರಿದ್ದಾರೆ? ಜರಾಸಂಧ, ನೀನೇ ಗುರು ಅವರಿಗೆ. ಆಮೇಲಿಂದ ನೀನೊಂದು ಅಪ್ಪಣೆ ಕೊಟ್ಟರೆ ಸಾಕು. ತವ ಶಾಸನಾತ್, ಅವನನ್ನು ಕರ್ಕೊಂಬಂದುಬಿಡ್ತೀನಿ ಇಲ್ಲಿಗೆ. ಏನು ಮಾಡ್ತಾನೆ ಅವನು? ಕ್ಷಿತೆ ಸ್ಥಳಂ ವಿಕೃಷ್ಣಕಂ ವಿಧಾಯ, ಈ ಭೂಮಿ ಮೇಲೆ ಕೃಷ್ಣ ಹುಟ್ಟಲೇ ಇಲ್ಲ ಅಂತ ಮಾಡಿಸಿ ಬಿಡ್ತಾನೆ. ಆಮೇಲಿಂದ ಏನು, ಅವನು ಒಂದು ಸಲ ಅವನ ಕೆಲಸ ಮುಗಿಸಿದ ಅಂತ ಹೇಳಿದ್ರೆ, ಕೃಷ್ಣ ಇಲ್ಲ ಅಂತಾದಮೇಲೆ ಇಲ್ಲಿ ರುಕ್ಮಿಣಿಯ ಮದುವೆ ಅದ್ದೂರಿಯಿಂದ ನಾವು ಮಾಡಿಸುವ ಅಂತೇಳ್ಕೊಂಡು ಹೇಳಿದರೆ, ಇವನು ಎಣಿಸ್ತಾನೆ ಸಾಲ್ವ. ಇವನಿಗೀಗ ಭಾಳ ಖುಷಿ ಆಗ್ತದೆ ಜರಾಸಂಧನಿಗೆ ಅಂತ. ಜರಾಸಂಧ ಅಷ್ಟು ದೊಡ್ಡ ಚಿನ್ನದ ಕಿರೀಟದಲ್ಲಿ ವಜ್ರಾದಿ ಎಲ್ಲ ಆ ಫಳ ಅಂತ ಹೊಳೆಯುವಂಥ ಮುತ್ತು ರತ್ನಾದಿಗಳೆಲ್ಲ ಖಚಿತವಾಗಿರುವಂಥ ಆ ಕಿರೀಟ ಇರುವಂಥ ತಲೆಯನ್ನು ಬಗ್ಗಿಸಿಬಿಟ್ಟ. ಸರಿಯಾಗಿ ಬಗ್ಗಿಸಿದ. ಭೃಶಂ ಅವಾಕ್, ಏನು ಚಕಾರ, ಆ ತಲೆಯನ್ನು ಭೃಶಂ ಚೆನ್ನಾಗಿ ಅವಾಕ್ ಚಕಾರ ಕೆಳಗೆ ಮಾಡಿದ. ಅಯ್ಯೋ, ಏನು ಪರಿಸ್ಥಿತಿ ಬಂತು! ಸಾಲ್ವರಾಜನಿಗೆ ಆಶ್ಚರ್ಯ. ಇವನಿಗೆ ಯಾಕೆ ಇಷ್ಟು ಒಳ್ಳೆ ಸುದ್ದಿ ಕೊಟ್ಟಾಗ ಈ ರೀತಿ ಇವನು ತಲೆ ಕೆಳಗೆ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅವನಿಗೂ ನಮಗೂ ಏನಪ್ಪ ವಿಷಯ ಏನು ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗ ವೈಲಾಯರು 92ನೇ ಶ್ಲೋಕ ವೈಲಾಯರೆ. ಕರೇಣ ಪೀಡಯನ್ ನಿಶಾಮ್ಯ ಚಾತ್ಮನೋ ಭುಜೌ ಜಗಾದ ಕಾರ್ಯ ಸಿದ್ಧಯೇ ಕಥಂ ಪ್ರಯಾಚಯೇ ಪರಂ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ, ಮುಕುಟದಿಂದ ಅಲಂಕೃತವಾದ ಶಿರಸ್ಸನ್ನು ಶೀಘ್ರದಲ್ಲಿ ತ್ಯಾಗ ಮಾಡುತ್ತಾನಂತೆ. ಯಾಕಂತ ಕೇಳಿದ್ರೆ, ಆ ಜರಾಸಂಧನು ತನ್ನ ಹಸ್ತದಿಂದಲೇ ಹುಷಯುತ್ತಾ, ಅಂದರೆ ತನ್ನ ಕೈಯನ್ನು ಹಿಸುಕುತ್ತಾ ತನ್ನ ಬಾಹುಗಳನ್ನು ನೋಡಿಕೊಳ್ಳುತ್ತಾನಂತೆ. ಅಂದ್ರೆ ತಾನು ಪರಾಕ್ರಮಿ, ಬಲಶಾಲಿ, ತಾನು ಅತ್ಯಂತ ವೀರಾಗ್ರೇಸರ. ಈ ತರ ಇರಬೇಕಾದ್ರೆ ತಾನು ತನ್ನ ಕಾರ್ಯಸಿದ್ಧಿಗಾಗಿ ಇನ್ನೊಬ್ಬನನ್ನು ಹೇಗೆ ಪ್ರಾರ್ಥಿಸಲಿ, ಹೇಗೆ ಬೇಡಲಿ ಅಂತ ಕೇಳುತ್ತಾನೆ. ಕರಂ ಕರೇಣ ಪೀಡಯನ್ ನಿಶಾಮ್ಯ ಚಾತ್ಮನೋ ಭುಜೌ ಜಗಾದ ಕಾರ್ಯ ಸಿದ್ಧಯೇ ಕಥಂ ಪ್ರಯಾಚಯೇ ಪರಂ. ಜಗಾದ ಅಂತೇಳಿದ್ರೆ ಜರಾಸಂಧ ಹೇಳ್ತಾನೆ, ಕರಂ ಕರೇಣ ಪೀಡಯನ್. ಹೀಗೆ ಕೆಲವರಿಗೆ ಅಭ್ಯಾಸ, ಹೀಗೆ ಮಾಡ್ತಾ ಇರ್ತಾರೆ, ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಹೀಗೆ ಕೈಯಿಂದ ಹೊಸಗುದು ಅಂತ ಹೇಳಿದರೆ ಏನೋ ತಲೆ ಓಡ್ತಾ ಉಂಟು ಅಂತ ಲೆಕ್ಕ. ತಲೆ ಓಡ್ತಾ ಇರುವಾಗ ಇಲ್ಲಿ ಈ ಕೆಲಸ ಆಗ್ತಾ ಇದೆ, ಹೀಗೆ ಆಗ್ತಾ ಇರ್ತದೆ. ಒಂದು ಕೈಯನ್ನು ಇನ್ನೊಂದು ಕೈಗೆ ಹೊಸಗ್ತಾ ಇರ್ತಾರೆ. ಕರಂ ಕರೇಣ ಪೀಡಯನ್. ಕರಂ
ಕೈಯನ್ನು ಕರೇಣ ಇನ್ನೊಂದು ಕೈಯಿಂದ ಪೀಡಯನ್ ಅಂದರೆ ಹೊಸಕುತ್ತಾ ಇದ್ದಾನೆ ಜರಾಸಂಧ. ಅಂದರೆ ಏನು ಹೊಳೆಯುವುದಿಲ್ಲ ಅವನಿಗೆ, ಏನು ಅಂತ ಒಂದು ಸಂದರ್ಭ ಬಂತು ಯಪ್ಪ ಅಂತ ಹೇಳ್ಕೊಂಡು ಭಾಳ ಶೋಕದಿಂದ ಇದ್ದಾನೆ. ನಿಶಾಮ್ಯ ಚ ಆತ್ಮನೋ ಭುಜವು ಒಂದು ಸಲ ಹೀಗೆ ನೋಡಿದ ಅಂತೇಳಿದರೆ ತಲೆ ತಗ್ಗಿಸಿದ್ದಾನಲ್ಲ, ತಗ್ಗಿಸಿದ ತಲೆಯಲ್ಲಿ ಸ್ವಲ್ಪ ಓರೆ ಮಾಡಿ ತನ್ನ ಭುಜ ನೋಡಿದ. ಈ ಭುಜ ಏನು ಪ್ರಯೋಜನ, ಏನು ಪ್ರಯೋಜನ ಈ ಭುಜ ಇದ್ದು? ನಿಶಾಮ್ಯ ನೋಡಿದ. ಚ ಆತ್ಮನೋ ಭುಜವು ತನ್ನ ಏನು ಆತ್ಮನ ಅಂತೇಳಿದರೆ ತನ್ನ ಭುಜವು, ಎರಡು ಭುಜ ಉಂಟು, ಇಷ್ಟು ದೊಡ್ಡ ಭುಜ, ಏನು ಪ್ರಯೋಜನ ಅಂತ ನೋಡಿದ. ನಿಶಾಮ್ಯ ನೋಡಿ, ಭುಜವು ನೋಡಿ, ಜಗಾದ ಹೇಳ್ತಾನೆ, ಹೌದು ಸಾಲ್ವ, ನೀನು ಎಣಿಸಿಕೊಂಡಿದ್ದಿ ನಿನ್ನ ಏನು ಹೇಳಿದೆಯೋ ಅಂತೇಳಿದ್ರೆ ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ ತಂದುಬಿಟ್ಟೆ ನೀನು, ನನಗೆ ಬಹಳ ಖುಷಿ ಆಗ್ತದೆ ಅಂತ. ಇಲ್ಲ, ಹಾಗೆ ಅಲ್ಲ. ಏನದು? ಜಗಾದ ಹೇಳ್ತಾನೆ, ಯಾರು? ಜರಾಸಂಧ. ಕಾರ್ಯಸಿದ್ಧಯೇ ಅಂತೇಳಿದರೆ, ಕಾರ್ಯಸಿದ್ಧಯೇ ಅಂತೇಳಿದರೆ ನಮ್ಮದು ಕೆಲಸ ಆಗಬೇಕಿದ್ದರೆ, ಕಾರ್ಯಸಿದ್ಧಯೇ ಕೆಲಸ ಆಗಬೇಕಿದ್ದರೆ, ಕಾರ್ಯಸಿದ್ಧಯೇ ಕತ್ತೆ ಕಾಲು ಕಟ್ಟು ಅಂತ. ಅಯ್ಯಯ್ಯೋ ಅಂತೇಳಿದರೆ ನಾನು ಆ ಥರ ಮಾಡುದ, ನಂದು ಎರಡು ಭುಜ ಯಾತಕ್ಕಿರೋದು ಇದು ಅಂತೇಳಿದರೆ, ಜರಾಸಂಧ ಅಂತೇಳಿದರೆ ಎಲ್ಲರೂ ನಡುಗುತ್ತಾರೆ. ಯಾತಕ್ಕೆ? ನನ್ನ ಬಾಹುಬಲ ಅಂತೇಳಿದರೆ. ಜರಾಸಂಧ ಅಂತೇಳಿದರೆ ರುದ್ರ ವರದಿಂದ ಇರುವಂಥವನು ಅಂತೇಳಿದರೆ, ಜರಾಸಂಧ ರಾಜಾದಿರಾಜ. ಅಯ್ಯೋ, ಈಗ ಕೃಷ್ಣನಿಗೆ ಹೆದರಿ ಕಾಲಯವನ ಹತ್ರ ಹೋಗಿಬಿಟ್ಟು ಕಥಂ ಪ್ರಯಾಚಯೇ ಪರಂ, ಪರಂ ಅಂದರೆ ಇನ್ನೊಬ್ಬನನ್ನು, ಕಥಂ ಪ್ರಯಾಚಯೇ ಯಾಚಯೇ, ಯಾಚನಾ ಅಂತೇಳಿದ್ರೆ ಏನು? ಬೇಡುವುದು. ಅಯ್ಯೋ, ನಾನು ಬೇಡುವಂತಾಯ್ತಲ್ಲ, ಈ ಬಾಹುಗಳಿಂದ ಏನು ಪ್ರಯೋಜನ? ನಾನು ಜರಾಸಂಧ ಅಂತ ಏನು ಅಷ್ಟು ದೊಡ್ಡ ಕೀರ್ತಿ ನನಗೆ ಏನು? ಅದನ್ನು ಎಷ್ಟೋ ಸಲ ಅದನ್ನು ಮಣ್ಣು ಪಾಲು ಮಾಡಿದ್ದಾನೆ ಈ ಕೃಷ್ಣ, ಆದರೂ ಕೂಡ ನೆಕ್ಸ್ಟ್ ಟೈಮ್ ವಿನ್ ಆಗ್ತೇನಂತ ಉಂಟಲ್ವ. ಸೊ ಹೀಗಿರುವಾಗ ಜರಾಸಂಧ ಅಂತ ಹೇಳ್ಕೊಂಡು ನೀವೆಷ್ಟೆಲ್ಲ ಮರ್ಯಾದೆ ಕೊಡ್ತೀರಿ, ಯಾತಕ್ಕೆ ಕೊಡ್ತೀರಿ? ನನ್ನ ಭುಜ ಬಲಕ್ಕೆ. ಈಗ ನೀನು ಏನು ಹೇಳ್ತಾ ಇದ್ದಿ? ಆ ಕಾಲಯವನ ನಮ್ಮ ಕೆಲಸ ಮಾಡಿಬಿಡ್ತಾನಂತ. ಅಂದರೆ ಹೋಗಿ ಅವನ ಕಾಲು ಹಿಡಿಬೇಕಲ್ಲ ಅಂತೇಳಿದರೆ, ಕಥಂ ಪ್ರಯಾಚಯೇ, ಕಥಂ ಅಂದರೆ ಹೇಗೆ, ಪರಂ ಅಂದರೆ ಇನ್ನೊಬ್ಬನನ್ನು, ಪ್ರಯಾಚಯೇ ಯಾಚಯೇ ಅಂದರೆ ಬೇಡುವಂಥ ಪರಿಸ್ಥಿತಿ ಬಂತಲ್ಲಪ್ಪ ಅಂತೇಳಿದರೆ, ನಮ್ಮಿಂದ ಆಗದ ಕೆಲಸ ಇನ್ನೊಬ್ಬರ ಹತ್ರ ಮಾಡಿಸೋದು ಅಂದರೆ ನಾವು ಕೈ ಸಾಗದವರು, ಈ ಭುಜ ಯಾತಕ್ಕಿರೋದು ಅಂತ ಹೇಳ್ಕೊಂಡು ನೋಡ್ತಾನೆ. ಕರಂ ಕರೇಣ ಪೀಡಯನ್ ಅಂತೇಳಿದರೆ ಹೋಗಿ ಅವನ ಕಾಲು ಹಿಡಿಬೇಕೀಗ ಹೇಸಿಗೆ. ನಿಶಾಮ್ಯ ಚ ಆತ್ಮನೋ ಭುಜವು ಅಂತೇಳಿದರೆ ತನ್ನ ಆತ್ಮನ ಅಂದರೆ ತನ್ನ ಭುಜವು ಅಂದರೆ ಎರಡು ಭುಜಗಳು, ಅದನ್ನು ನೋಡ್ತಾನೆ. ನಿಶಾಮ್ಯ ಜಗಾದ ಹೇಳ್ತಾನೆ, ಕಾರ್ಯಸಿದ್ಧಯೇ ಕೆಲಸ ಆಗಬೇಕಿದ್ದರೆ ಹೇಳ್ತಾರೆ, ಹೌದು ಕತ್ತೆ ಕಾಲು ಕಟ್ಟು ಅಂತ. ಈ ಜರಾಸಂಧ ಹಾಗೆ ಕತ್ತೆ ಕಾಲು ಕಟ್ಟಲಿಕ್ಕೆ ಆಗ್ತದಾ? ಜರಾಸಂಧ ಅಂತೇಳಿದರೆ ಹೆಸರು ಏನಿದೆ, ಭುಜಬಲ ಏನಿದೆ, ಏನು ಜರಾಸಂಧ ತನ್ನ ಬಗ್ಗೆ ತಾನು ಏನು ತಿಳ್ಕೊಂಡಿದ್ದೇನೆ ನಾನೊಂದು ದೊಡ್ಡ ಸಂಗತಿ ಅಂತ. ಈಗ ಹೋಗಿ ಇನ್ನೊಬ್ಬರ ಕೈಕಾಲು ಹಿಡಿಯುವುದ? ಅಯ್ಯೋ, ನೀವೊಂದು ಕೆಲಸ ಮಾಡಿಕೊಡಿ, ಮತ್ತು ನೀವೇ ತಕ್ಕಿರೋದು, ನೀವೇನೋ ದೊಡ್ಡ ಸಂಗತಿ ಅಂತ ಮತ್ತೆ ನಿಮ್ಮಿಂದ ಆಗೋದಿಲ್ವಾ ಅಂತ ಅವನೇನಾದರೂ ಕೇಳಿಬಿಟ್ರೆ? ಅಲ್ಲ, ಅವನು ಕೇಳುವುದಿಲ್ಲ. ಅವನಿಗೆ ಎಷ್ಟಲಿಷ್ಟು ಮನಸ್ಸಿನಲ್ಲಿ ಯೋಚಿಸಿದರೆ ನಂದು ಕಾಲು ಬಂದು ಹಿಡ್ದ ಅಂದರೆ ಇವನಿಂದ ಆಗೋದಿಲ್ಲ, ಅಯ್ಯೋ ದೇವರೇ ಅಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಜರಾಸಂಧನಿಗೆ ಆ ರೀತಿ ತಲೆಬಿಸಿ ಆದದ್ದು. ಸೊ 92ನೇ ಶ್ಲೋಕ. ಕೈಯಿಂದ ಕೈಯನ್ನು ಹೊಸೆಯುತ್ತಾ ಕರಂ ಕರೇಣ ಪೀಡಯನ್ ನಿಶಾಮ್ಯ ಚಾತ್ಮನೋ ಭುಜವು ನೋಡ್ತಾನೆ, ತನ್ನ ಎರಡು ತೋಳುಗಳು, ಆತ್ಮನಃ ತನ್ನ ಭುಜವು ಎರಡು ತೋಳುಗಳನ್ನು ನೋಡ್ತಾನೆ. ಕಾರ್ಯಸಿದ್ಧಯೇ ಕಾರ್ಯ ಸಾಧನೆಗಾಗಿ, ಕಥಂ ಪ್ರಯಾಚಯೇ ಪರಂ ಅಂದರೆ ನಾನು ಪರಂ ಇನ್ನೊಬ್ಬನನ್ನು, ಕಥಂ ಪ್ರಯಾಚೆ ಹೇಗೆ ಯಾಚಿಸುವುದು, ಯಾಚನಾ ವೃತ್ತಿ, ಭಿಕ್ಷುಕ ವೃತ್ತಿ, ಬೇಡುವ ವೃತ್ತಿ. ಅಯ್ಯಯ್ಯೋ, ಜರಾಸಂಧ ಬೇಡಿದ್ದಾನೆ ಅಂತೇಳ್ಕೊಂಡು ಸಾಲ್ವನ ಸಲಹೆ ಜರಾಸಂಧನಿಗೆ ಬಹಳ ಒಂದು ಸಂತೋಷ ತರ್ತದೆ ಅಂತ ಯೋಚನೆ ಮಾಡಿದರೆ ಜರಾಸಂಧನನ್ನು ಚಿಂತೆಗೆ ಈಡು ಮಾಡಿತು. ತನ್ನಂತಹ ಮಹಾವೀರ ಇನ್ನೊಬ್ಬನನ್ನು ಸಹಾಯಕ್ಕಾಗಿ ಹೇಗೆ ಯಾಚಿಸುವುದು ಎಂಬುದು ಅವನ ಕೊರಗಾಗಿತ್ತು. ಅದನ್ನು ಅವನು ಹೇಳಿಯೂ ಬಿಟ್ಟ ಅಂತೇಳಿದರೆ, ಎಷ್ಟೋ ಜನ ದೊಡ್ಡ ಸಂಗತಿಯವರು ಹೇಳುವುದೇ ಇಲ್ಲ ಅಂತೇಳಿದರೆ ಅವರಿಗೆಲ್ಲ ಅಂದಾಜಾಗ್ತದೆ,
ಹೇಳಿದರೆ ಏನಾಗ್ತದೆ, ಹೇಳಿದರೆ ತಾನು ಅವ್ರಿಗೆ ಗೊತ್ತಾಗೋದು. ಅಂದರೆ ಹೇಳುವುದೇ ಇಲ್ಲ ಅವರು, ಅಂದರೆ ಅವು ಮಾತೇ ಆಡುವುದಿಲ್ಲ, ಮಾಡಿದ್ದೇ ಗೊತ್ತು. ಸೊ ಇವನು ಜರಾಸಂಧ ಸ್ವಲ್ಪ ಅಷ್ಟು ದೊಡ್ಡ ಒಂದು ಇದಲ್ಲ, ಎಲ್ಲ ಹೇಳಿಬಿಡ್ತಾನೆ. ಆವತ್ತು ಹೇಳಿದ, ಅಯ್ಯೋ ಕೃಷ್ಣ ಹೇಗೆ ಸೋಲಿಸಿದ, ಎಷ್ಟು ಹೀನಾಯವಾಗಿ ಸೋಲಿಸಿದ, ನಮ್ಮ ಬಾಹುಬಲಕ್ಕೆ, ನಮ್ಮ ರುದ್ರದೇವರ ವರ ಅದು ಇದು ಅಂತ ಹೇಳ್ಕೊಂಡು ನಾವೆಲ್ಲ ಉನ್ಮತ್ತರಾಗಿ ಎಲ್ಲ ಇದ್ವಿ, ಎಲ್ಲ ಇದಕ್ಕೆ ಧಿಕ್ಕಾರ ಇರಲಿ, ಯಾವ ಉಪಯೋಗಕ್ಕೆ ಈ ರೀತಿ ಕೃಷ್ಣನಿಂದ ಹೀನಾಯವಾಗಿ ಸೋಲಾದದ್ದು ಅಂತ ಹೇಳ್ಕೊಂಡು ಎಲ್ಲರ ಎದುರಿಗೆ ಹೇಳ್ತಾ ಇದ್ದಾನೆ. ಸೊ ಜರಾಸಂಧ ಆ ರೀತಿಯವ, ಅವನಿಗೆ ಆ ಡಿಪ್ಲೊಮೆಸಿ, ಏನು ಮಾತಾಡಬೇಕು ಎಲ್ಲರ ಹತ್ರವೂ ಎಲ್ಲವನ್ನೂ ಹೇಳಬಾರ್ದು ಅನ್ನುವಂಥದ್ದು ಅದೆಲ್ಲ ಗೊತ್ತಿಲ್ಲ ಅವನಿಗೆ. ಆದ್ದರಿಂದ ಅಷ್ಟು ಮಟ್ಟಿಗೆ ಅವನು ಎಲ್ಲ ಹೇಳಿಬಿಡುವವನು. ಸೊ 92ನೇ ಶ್ಲೋಕ ಆಯಿತು. 93ನೇ ಶ್ಲೋಕ. ಸುದುರ್ಗಕಾರ್ಯ ಸಂತತಿಂ ಷಗುಸ್ಮಮದ್ಭುಜಾಶ್ರಯಾಃ ಸಮಸ್ತಭೂತಲೇ ನೃಪಾಃ ಸ ಚಾಹಮೇಷಮಾಗದಃ. 93ನೇ ಶ್ಲೋಕ. ಜರಾಸಂಧ ಹೇಳ್ತಾನೆ, ಸರ್ವ ರಾಷ್ಟ್ರಗಳಲ್ಲಿಯೂ ನನ್ನ ಭುಜವನ್ನು ಆಶ್ರಯಿಸಿಕೊಂಡಿರುವ ರಾಜರು ಇತರರಿಂದ ಸರ್ವಥಾ ಮಾಡಲು ಅಶಕ್ಯವಾದ ಕಾರ್ಯ ಸಮೂಹವನ್ನು ಸಾಧಿಸಿರುವರಷ್ಟೇ. ಆದರೆ ಅಂದರೆ ನನ್ನ ಆಶ್ರಯದಲ್ಲಿರುವ ಆ ರಾಜರೇ ಅಂಥ ಮಹತ್ ಕಾರ್ಯವನ್ನು ಮಾಡಿದ್ದಾಗ ಅವರ ರಾಜರ ರಾಜ ನಾನು ಈ ಜರಾಸಂಧನು. ಸುದುರ್ಗ ಕಾರ್ಯ ಸಂತತಿಂ ಯಗುಃ ಸ್ಮ ಮದ್ಭುಜಾಶ್ರಯಾಃ ಸಮಸ್ತಭೂತಲೇ ನೃಪಾಃ ಸ ಚಾಹಮೇಷಮಾಗದಃ. ಏಷಮಾಗದಃ ಲಾಸ್ಟ್ 2 ಶಬ್ದ. ಸ ಚ ಅಹಂ, ಅಹಂ ಏಷಮಾಗದಃ, ನಾನು ಅಹಂ ಏಷಮಾಗದಃ. ಎಂಥ ಜರಾಸಂಧ ಅಂತ ಹೇಳಿದರೆ, ಸುದುರ್ಗ ಕಾರ್ಯ ಸಂತತಿಂ, ಕಾರ್ಯ ಸಂತತಿಂ, ಕಾರ್ಯ ಅಂದರೆ ಕೆಲಸಗಳು, ಸಂತತಿಂ ಅಂತ ಹೇಳಿದರೆ ತುಂಬ ಅಂತ. ಸಂತತಿ ಅಂದರೆ ಮಕ್ಕಳು ಅಂತ ಹೇಳಿದರೆ, ಅದು ಮೊದಲನ ಕಾಲದಲ್ಲೆಲ್ಲ ಸಂತತಿ ಅಂತ ಹೇಳಿದರೆ ತುಂಬ ಮಕ್ಕಳು ಅಂತ. ಈಗಿನ ಕಾಲದಲ್ಲಿ ಅದು ಲೆಕ್ಕ ತಗೋಬಾರ್ದು. ಸೊ ಸಂತತಿಂ ಅಂತ ಹೇಳಿದರೆ ಮಕ್ಕಳು ಅಂತ ಹೇಳಿದರೆ ತುಂಬ ಮಕ್ಕಳು ಮೊದಲನ ಕಾಲದಲ್ಲಿದ್ದಾಗೆ ಅಂತ. ಸೊ ಕಾರ್ಯ ಸಂತತಿಂ ಅಂದರೆ ಬಹಳ ಕಾರ್ಯ ಸಮೂಹ, ಬೇಕಾದಷ್ಟು ಸಂತತಿಗಳು. ಸೊ ಅಂಥ ಕಾರ್ಯಗಳು ಸುದುರ್ಗ, ದುರ್ಗ ಅಂತ ಹೇಳಿದರೆ ಮಾಡಲಿಕ್ಕೆ ಆಗದ್ದು. ದುರ್ಗ ಅಂತ ಹೇಳಿದರೆ ಗಾ ಅಂದರೆ ಹೋಗುವುದು, ದುರ್ಗ ಅಂದರೆ ಎಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ವೋ ಅದು ದುರ್ಗ. ಅಂದರೆ ಕೋಟೆ, ಅದು ದುರ್ಗ ಅಂತ ಹೇಳಿದರೆ ಆ ಕೋಟೆ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ. ಯಾರಿಗೂ ಪ್ರವೇಶವೇ ಇಲ್ಲ, ಅಷ್ಟು ಎತ್ತರವಾಗಿ ಕಟ್ಟಿದ್ದಾರೆ. ಮೇಲಿಂದ ಮತ್ತೆ ಕುಪ್ಪಿ ಚೂರು ಹಾಕಿದ್ದಾರೆ, ಕೆಳಗಿಂದ ಕಂದಕ ಬಿದ್ದರೆ ಹೋಯಿತು. ಸೊ ಈ ರೀತಿ ಸುದುರ್ಗ, ಸುದುರ್ಗ ಅಂದರೆ ಬಹಳ ಕಠಿಣವಾದ ಕೆಲಸಗಳು ಅಂತೇಳಿದರೆ ಎದುರಿರುವಾಗ, ಕಾರ್ಯ ಸಂತತಿಂ ಕಾರ್ಯ ಸಮೂಹಗಳು, ಬಹಳ ಕಷ್ಟದ ಕೆಲಸಗಳು ಅಂತೇಳಿದರೆ ಅತ್ಯಂತ ಕಷ್ಟವಾದದ್ದು ಅಂತ ಹೇಳುವಾಗ ಬಾಕಿ ರಾಜರುಗಳು ನಮ್ಮ ಜರಾಸಂಧ ಇದ್ದಾನೆ, ನಮ್ಮ ಗುರು ಅಂತ ಹೇಳ್ಕೊಂಡು ನನ್ನನ್ನು ಎಣಿಸ್ತಾರೆ. ಹೌದಾ ಅಲ್ವಾ? ಹೆಗುಹು ಸ್ಮ ಮದ್ಭುಜಾಶ್ರಯ, ಮತ್ ಭುಜ ಆಶ್ರಯ. ಮತ್ತಂದರೆ ನಂದು ಅಂತ. ಮತ್ ಅಂತೇಳಿದರೆ ಮದಾಶ್ರಯ ಅಂದರೆ ನನ್ನನ್ನು ಆಶ್ರಯಿಸ್ತಾರೆ. ಮದಾಶ್ರಯ ಮತ್ತು ಭುಜಾಶ್ರಯ, ನನ್ನ ಭುಜವನ್ನು ಆಶ್ರಯಿಸ್ತಾರೆ. ನಮಗೆ ಜರಾಸಂಧ ಇದೆ, ನಾವು ಜರಾಸಂಧನ ಹತ್ರ ಹೇಳ್ತೇವೆ ನಮ್ಮ ಕೆಲಸ ಆಗ್ತದೆ ಅಂತ. ಆ ಥರ ಅಲ್ವ ನಂದು ಪ್ರಸಿದ್ಧಿ. ಸಮಸ್ತ ಭೂತಲೇ ನೃಪಾಹ, ಇಡೀ ಈ ಪ್ರಪಂಚದಲ್ಲಿ ಎಷ್ಟು ರಾಜರಿದ್ದಾರೋ ಅವರೆಲ್ಲ ನನ್ನ ಅಧೀನ. ಅವರಿಗೆ ದೊಡ್ಡ ಕಷ್ಟ ಬಂತು, ಯಾರಿಂದಲೂ ಆಗೋದಿಲ್ಲ ಪರಿಹಾರ ಮಾಡಲಿಕ್ಕೆ ಅಂತ ಹೇಳುವಾಗ ಜರಾಸಂಧನ ಭುಜಗಳುಂಟು, ಅವನು ನಮ್ಮ ಏನು ಸಮಸ್ಯೆಯನ್ನು ಪರಿಹಾರ ಮಾಡ್ತಾನಂತ ನನ್ನ ಹತ್ರ ಬರ್ತಾರೆ. ಹಾಗಿರುವಾಗ ಸ ಚ ಅಹಂ ಏಷ ಮಾಗದಃ, ಅಂಥ ಮಾಗದ ರಾಜ ಜರಾಸಂಧ ನಾನು ಈಗ ಈ ಥರ ನನ್ನ ಕೆಲಸಕ್ಕೆ ಏನು ಮಾಡಬೇಕು, ಅವರೆಲ್ಲ ಅವರ ಕೆಲಸಕ್ಕೋಸ್ಕರ ಹಿ ಅಗುಹು ಅಂತೇಳಿದರೆ ನನ್ನ ಹತ್ರ ಬಂದು ಅವರ ಕೆಲಸಗಳನ್ನೆಲ್ಲ ಸಾಧಿಸಿಕೊಂಡಿದ್ದಾರೆ.
ನನಗೆ ಶರಣಾಗ್ತಾ ಇದ್ದರು. ಇಡೀ ಈ ಪ್ರಪಂಚದಲ್ಲಿರುವಂಥ ಎಲ್ಲ ರಾಜರುಗಳು ಇದ್ದಾನೆ. ಏಷ ಮಾಗಧ ಅಂದರೆ ಮಾಗಧನ ಹತ್ರ ಹೋಗುವ, ಮಾಗಧ ದೇಶದ ರಾಜ ಜರಾಸಂಧ ನಮಗೆ ಸಹಾಯ ಮಾಡ್ತಾನೆ, ಅವನಿಂದ ಕೆಲಸ ಆಗ್ತದೆ ಅಂತ ಇಷ್ಟು ತನಕ ಎಲ್ಲ ಕೆಲಸಗಳನ್ನು ನನ್ನ ಮೂಲಕ ಅವರಿಗೆ ಕಷ್ಟವಾದ ಕೆಲಸಗಳನ್ನು ಯಾರಿಂದಲೂ ಆಗುವುದಿಲ್ಲ ಅಂಥ ಕೆಲಸಗಳನ್ನು ನನ್ನಿಂದ ಮಾಡಿಸಿಕೊಂಡಿದ್ದಾರೆ. ಹಿ ಅಗುಹು, ಹಿ ಅಂದರೆ ಖಂಡಿತ ಅಂತ, ಅಗುಹು ಅಂದರೆ ಸಾಧಿಸಿಕೊಂಡಿದ್ದಾರೆ, ಮಾಡಿಸಿಕೊಂಡಿದ್ದಾರೆ ಅಂಥ ಕೀರ್ತಿ ಜರಾಸಂಧನದ್ದು. ಇವತ್ತೇನಾಯಿತು, ನೀನು ಹೇಳ್ತಾ ಇದ್ದಿ ನಾವು ಅವನ ಹತ್ರ ಹೋಗುವ, ಕಾಲಯವನ ಹತ್ರ ಅವನು ಕೃಷ್ಣನು ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಅಂದರೆ ಕೃಷ್ಣನನ್ನು ಸೋಲಿಸುವ ತಾಕತ್ತು ನಮಗೆ ಇಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಕಾಲಯವನನ್ನು ಕಾಲು ಹಿಡಿಯುವುದು, ಕಾರ್ಯಸಿದ್ಧಯೇ ಕಾರ್ಯ ಸಾಧನೆಗೋಸ್ಕರ ಕತ್ತೆ ಕಾಲು ಕಟ್ಟುವುದು. ಅಂದರೆ ಜರಾಸಂಧ ಅಂಥ ಕೀರ್ತಿವಂತ ಪ್ರಸಿದ್ಧಿವಂತ, ಹೋಗಿ ಅವನ ಕಾಲು ಹಿಡಿಬೇಕೀಗ ಅಂತೇಳಿ ನೀನು ಹೇಳ್ತಾ ಇದೆಯಲ್ಲ ನನಗೆ ಅಂತ ಏನಾಯಿತು, ಪುನಃ ಕಿರೀಟ ಕೆಳಗೆ ಹೋಯಿತು ಜರಾಸಂಧ. ಏನು ಪ್ರಯೋಜನ ಇಲ್ಲ, ಏನು ಇದು ಉಪಾಯವೇ ಅಲ್ಲ ಇದು ಅಂತ ಪುನಃ ಹೇಳ್ತಾನವ. ಏನಂತ ಹೇಳಿದ್ರೆ, ಸುದುರ್ಗ ಕಾರ್ಯ ಸಂತತಿಂ ಸಮಸ್ತ ಭೂತಲೇ ನೃಪಃ. ಸಮಸ್ತ ಭೂತಲ ಅಂತೇಳಿದ್ರೆ, ಭೂತಲ ಅಂತೇಳಿದರೆ ಈ ಭೂಮಿಯ ಮೇಲ್ಭಾಗದ ಪ್ರದೇಶ ಭೂತಲ ಅಂತೇಳಿದರೆ ಇಡೀ ಭೂತಲ, ಇಡೀ ಭೂಮಿಯ ಮೇಲಿನ ರಾಜರುಗಳು ನೃಪಾಹ, ಸಮಸ್ತ ಭೂತಲೇ ನೃಪಾಹ ನನ್ನ ತೋಳುಗಳನ್ನು ಆಶ್ರಯಿಸಿ, ಮದ್ಭುಜ ಆಶ್ರಯ ತಮ್ಮ ಅಸಾಧ್ಯ ಕಾರ್ಯಗಳನ್ನು, ತಮ್ಮ ಅಸಾಧ್ಯ ಕಾರ್ಯ ಅಂದರೆ ಸುದುರ್ಗ, ಯಾರಿಂದಲೂ ಆಗುವುದಿಲ್ಲ, ಯಾರಿಂದಲೂ ಪ್ರವೇಶ ಮಾಡಲು ಅಸಾಧ್ಯವಾದದ್ದು ದುರ್ಗ. ಸುದುರ್ಗ ಅಂದರೆ ಬಹಳ ಕಠಿಣವಾದ ಕೆಲಸಗಳು ಇನ್ನು ಯಾರಿಂದಲೂ ಆಗೋದಿಲ್ಲ ಅಂತ ಹೇಳುವಾಗ ಯಾರ ಹತ್ರ ಬರ್ತಾರೆ, ಜರಾಸಂಧನ ಹತ್ರ ಬರ್ತಾರೆ. ಸೊ ಅಂಥ ಅಸಾಧ್ಯ ಕಾರ್ಯಗಳನ್ನು ಸಾಧಿಸಿಕೊಂಡಿದ್ದಾರೆ. ಯಾರಿಂದ? ಏಷಮಾಗಧ, ಮಾಗಧನ ಹತ್ರ ಹೋದರೆ, ಜರಾಸಂಧನ ಹತ್ರ ಹೋದರೆ ನಮ್ಮ ಕೆಲಸ ಆಗ್ತದೆ ಅಂತ ಇಷ್ಟು ತನಕನೂ ಹಾಗೆ ಅವರಿಗೆ ಕಷ್ಟವಾದ, ಅತೀ ಕಷ್ಟವಾದ ಕೆಲಸಗಳನ್ನೆಲ್ಲ ನನ್ನಿಂದ ಸಾಧಿಸಿಕೊಂಡಿದ್ದಾರೆ. ಆದರೆ ಇವತ್ತು ಮಾತ್ರ ಜರಾಸಂಧನಿಗೆ ನೀನು ಬಂದು ಹೇಳ್ತಿದ್ದಲ್ವ ಸಾಲ್ವರಾಜ, ಏನಂತ, ನಾವು ಹೋಗಿ ಅವನ ಕಾಲು ಹಿಡಿಯುವ. ಯಾರ್ದು? ಕಾಲಯವನದ್ದು. ಅವನು ಈ ಭೂಮಿಯನ್ನು ಕೃಷ್ಣ ಇಲ್ಲದ ಹಾಗೆ ಮಾಡ್ತಾನೆ. ಆಮೇಲಿಂದ ನಾವು ಏನು ರಮಾಮಹೇ, ನಾವು ಏನು ಮೋಜು ಮಾಡುವ ಅಂತೇಳಿದರೆ, ಬೇಕಾ ಮೋಜು, ಇದು ಮೋಜು ಅಂತ ಹೇಳ್ತಾರೆ ಅಂತೇಳಿದರೆ, ಅವನು ಅಲ್ಲಿ ಹೋಗಿ ಎಂಥದ್ದು ಅವನದು ಕಾಲು ಹಿಡಿದು ಕೆಲಸ ಮಾಡಿಸ್ಕೊಂಡು ಬಂದು ಇವತ್ತು ಅವನು ಗತ್ತು ನೋಡಿ ಅಂತ ಕೇಳ್ತಾರೆ, ಎಲ್ಲ ಹೇಳ್ತಾರೆ. ಅಂತೇಳಿದರೆ ಇವತ್ತೊಂದು ದೊಡ್ಡ ನೋಡಿ ಅವನು ರಥದಲ್ಲಿ ಬರುವುದು ನೋಡಿ, ಯಾರದು? ಜರಾಸಂಧ. ಅವನ ಕತೆ ಗೊತ್ತುಂಟ ಎಂಥದ್ದು? ನಿನ್ನೆ ಹೋಗಿ ಅವನು ಕಾಲು ಹಿಡಿದವ, ಯಾರ್ದು? ಕಾಲಯವನದ್ದು. ಕಾಲು ಹಿಡಿದು ಅವನು ಕೆಲಸ ಮಾಡಿಸಿಕೊಂಡಿದ್ದಾನೆ. ಆದ್ದರಿಂದ ಇವತ್ತು ಕೃಷ್ಣ ಬರಲಿಲ್ಲ. ಇವನು ಭುಜಬಲ ಏನಿಲ್ಲ, ಇವನು ಹೋಗಿ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಮಾಡಿದ್ದಾನೆ ಅಂತ ಜರಾಸಂಧ. ನೋಡಿ ರಥದಲ್ಲಿ ಲೈಟ್ ಹಾಕಿದ್ದು ನೋಡಿ, ಅವನು ಬರುವಂಥ ಇದು ನೋಡಿ ಅಂತ ಕ್ಯಾಕರಿಸಿ ಉಗೀತಾರೆ ನನಗೆ ಅಂತ ಎಣಿಸಿಕೊಂಡು ಜರಾಸಂಧ ಅವನ ಕಿರೀಟ ಮತ್ತೆ ಕೆಳಗೆ ಹಾಕಿದ. ಮತ್ತೇನಾಯಿತು ಹೇಳಿ ವೇಲರೆ? ಕದಾಪ್ಯಚೀರ್ಣಮದ್ಯ ತತ್ ಕಥಂ ಕರೋಮಿ ಕೇವಲಂ ಗಿರೀಶಪಾದ ಸಂಶಯ ಪ್ರಭು ಸಮಸ್ತ ಭೂಭೃತಾಂ. 94ನೇ ಶ್ಲೋಕ. ನಾವು ಕೇವಲ ರುದ್ರನ ಪಾದವನ್ನು ಆಶ್ರಯಿಸಿಕೊಂಡಿರುವವರು, ಎಲ್ಲಾ ರಾಜರಿಗೂ ಪ್ರಭುವಾದ ನಾನು ಯಾವಾಗಲೂ ಮಾಡದಿರುವ ಆ ಪ್ರಾರ್ಥನೆಯನ್ನು, ಅಂದರೆ ಇನ್ನೊಬ್ಬರ ಬಳಿ ಬೇಡುವುದನ್ನು ಈಗ ಹೇಗೆ ಮಾಡಲಿ ಅಂತ ಕೇಳ್ತಾ ಇದ್ದಾನೆ. ಕದಾಪ್ಯಚೀರ್ಣಮದ್ಯ ತತ್ ಕಥಂ ಕರೋಮಿ ಕೇವಲಂ ಗಿರೀಶಪಾದ ಸಂಶ್ರಯ ಪ್ರಭು ಸಮಸ್ತ ಭೂಭೃತ. ಅರೇ ಸಾಲ್ವರಾಜ, ಏನು ಯಾರಿಗೆ ನೀನು ಮಾತಾಡಿಸ್ತಾ ಇದ್ದಿ? ಹೋಗಿ ನಾವು ಅವನು ಕಾಲು ಹಿಡಿಯುವ ಅಂತ. ನನಗೆ ಜರಾಸಂಧನಿಗೆ ಪ್ರಭುಹು, ಯಾರು ನಾನು? ಪ್ರಭುಹು ಅಂತೇಳಿದರೆ ಸಮಸ್ತ ಭೂಭೃತಾಂ. ಭೂಭೃತ ಅಂತೇಳಿದರೆ ಭೂಮಿಯನ್ನು ಧರಿಸಿದವ, ಭೂಮಿಯನ್ನು ಪಾಲನೆ ಮಾಡುವವ ರಾಜ ಅಂತ. ಸಮಸ್ತ ಭೂಭೃತಾಂ ಅಂತೇಳಿದರೆ ಎಲ್ಲ ರಾಜರುಗಳಿಗೆ ನಾನು ರಾಜ, ಆದ್ದರಿಂದ ನಾನು ಪ್ರಭು.
ಪ್ರಭು ಸಮಸ್ತ ಭೂಭೃತಾಂ ಅಂದರೆ ಶ್ರೀಕೃಷ್ಣನಿಗೆ ಆಮೇಲೆ ಹೀಗೆ ಭಗವಂತನಿಗೆ ಪ್ರಭು ಅಂತ ಹೇಳಬೇಕಲ್ಲ, ಇವನು ತನಗೆ ತಾನೇ ಪ್ರಭು ಅಂತ ಹೇಳ್ಕೊಳ್ಳುವಂಥದ್ದು. ಈ ಕೆಟ್ಟ ರಾಕ್ಷಸ ಸಂತಾನದವರದ ಈ ಒಂದು ಗುಣವೇ ಹೀಗೆ, ತಮ್ಮನ್ನು ತಾವು ಪ್ರಭು ಅಂತ ಹೇಳ್ಕೊಳ್ಳುವಂಥದ್ದು. ಈ ಪ್ರಭು ಸಮಸ್ತ ಭೂಭೃತಾಂ, ಎಲ್ಲ ರಾಜರುಗಳಿಗೂ ನಾನು ರಾಜಾದಿರಾಜ. ನಾನು ನಮಸ್ಕಾರ ಮಾಡುತ್ತಿದ್ದರೆ ಯಾರಿಗೆ? ಗಿರೀಶ ಪಾದ ಸಂಶ್ರಯ, ಖಾಲಿ ರುದ್ರದೇವರಿಗೆ ಮಾತ್ರ ನಮಸ್ಕಾರ ಮಾಡೋದು ನಾನು, ಇನ್ನು ಯಾರಿಗೂ ಇಲ್ಲ. ಗಿರೀಶ, ಗಿರೀಶ ಅಂತೇಳಿದರೆ ಕೈಲಾಸವಾಸಿಯಾದ ರುದ್ರದೇವರು, ಅವರ ಪಾದ ಸಂಶ್ರಯ, ಅವರ ಚರಣ ಕಮಲಕ್ಕೆ ಮಾತ್ರ ನಾನು ಆಶ್ರಯನಾಗಿರುವುದು. ನಾನು ನಮಸ್ಕಾರ ಮಾಡಿದರೆ ರುದ್ರದೇವರಿಗೆ ಮಾತ್ರ. ಈಗ ನೀನು ಏನು ಹೇಳ್ತಾ ಇದ್ದಿ? ಕಾಲಯವನಿಗೆ ಹೋಗಿ ನಮಸ್ಕಾರ ಮಾಡುವ, ಅವನಿಗೆ ಹೋಗಿ ಏನು ಅವನ ಆಶ್ರಯಕ್ಕೆ ಹೋಗುವ, ಅವನಿಗೆ ನಾವು ಬೇಡುವ ಅಂದರೆ ಕೃಷ್ಣನನ್ನು ಒಂದು ನೀನು ನೋಡ್ಕೊಂಬಾರಾಯ ಅಂತ ಹೇಸಿಗೆ. ಕದಾಪಿ ಅಚೀರ್ಣಂ ಅದ್ಯ, ಕದಾಪಿ ಅಚೀರ್ಣಂ, ಚೀರ್ಣಂ ಅಂದರೆ ಮಾಡಿದ್ದು, ಅಚೀರ್ಣಂ ಅಂದರೆ ಮಾಡದೇ ಇರುವಂಥದ್ದು, ಕದಾಪಿ ಅಂದರೆ ಇಷ್ಟು ತನಕ ಇಂಥ ಕೆಲಸವನ್ನು ಮಾಡಲಿಲ್ಲ. ಕೃಷ್ಣನಿಂದ ಸೋತದ್ದು ಹೌದು, ಅದೊಂದಿದೆ, ಅದು ಬಿಟ್ಟರೆ ಬೇರೆ ಜರಾಸಂಧ ಅಂತ ಹೇಳಿದರೆ ಇಂಥ ನೀಚ ಕೆಲಸ ಮಾಡಿದ್ದೇ ಇಲ್ಲ. ಕದಾಪಿ ಅಚೀರ್ಣಂ ಅದ್ಯ, ಇವತ್ತು, ಅದ್ಯ ಅಂದರೆ ಇವತ್ತು, ಕಥಂ ಕರೋಮಿ ಕೇವಲಂ, ಕೇವಲಂ ಅಂದರೆ ಈ ಸಣ್ಣ ಅಲ್ಪ ಕೆಲಸ, ಅಲ್ಪಕೃತ್ಯ ಇದು ಯಾವುದು? ಈ ಇನ್ನೊಬ್ಬರಿಗೋಗಿ ಕೈಕಾಲು ಹಿಡಿಯುವಂಥದ್ದು ಉಂಟಲ್ಲ, ಅಲ್ಪಕೃತ್ಯ. ತತ್ ಕೇವಲಂ, ತತ್ ಅಂದರೆ ಈ ಅಥವಾ ಆ ಅಲ್ಪಕೃತ್ಯ, ಕೇವಲಂ ಕೃತ್ಯ ಏನಿದೆ, ಕಥಂ ಕರೋಮಿ, ಹೇಗೆ ಮಾಡಲಿ? ನೀನು ಹೇಳ್ತಾ ಇದ್ದಿ ಹೌದು, ಅವನಿಗೊಂದು ಕಾಲು ಹಿಡಿದ್ರೆ ಸಾಕು, ನಮ್ಮದೆಲ್ಲ ಕೆಲಸ ಆಗ್ತದೆ, ಆಮೇಲೆ ನಾವು ಮೋಜು ಮಾಡೋದೇ ಮಾಡೋದು. ಶಿಶುಪಾಲನಿಗೆ ರುಕ್ಮಿಣಿ ಅಂತಂದು ಏನಂತ ಹೇಳಿದರೆ ಮದುವೆ ಮಾಡಿಸಿ ನಮ್ಮದು ಇದೇ ಸಂಭ್ರಮವೇ ಬೇರೆ. ಈ ಸಂಭ್ರಮ ಬೇಕಾ? ಅಂದರೆ ಈ ಸಂಭ್ರಮದ ಹಿಂದೆ ಏನಾಗಿದೆ? ನಾವು ಯಾರ್ದೋ ಕೈ ಕಾಲು ಹಿಡಿದು ಆಮೇಲೆ ಸಂಭ್ರಮ. ಏನು ನಮಗೆ ಗೌರವ ಉಂಟಾ? ಕೇಳ್ತಾನವ. ಕದಾಪಿ ಅಚೀರ್ಣಂ, ಯಾವತ್ತೂ ಮಾಡದಿರುವ ಕೆಲಸ, ಎಂದೂ ಮಾಡದ ಈ ಯಾಚನೆ ಇದೆಯುಂಟಲ್ಲ, ಹೋಗಿ ಇನ್ನೊಬ್ಬರ ಕಾಲು ಹಿಡಿಯುವಂಥದ್ದು ಇಷ್ಟು ತನಕ ಮಾಡಲೇ ಇಲ್ಲ. ಅದ್ಯ ತತ್ ಕರೋಮಿ, ಇವತ್ತು ಹೇಗೆ ಮಾಡಲಿ? ಇದು ಏನು ಕೆಲಸ ಅಂತ ಹೇಳಿದ್ರೆ ಕೇವಲಂ ಅಂದರೆ ನೀಚರು ಮಾಡುವಂಥ ಕೆಲಸ, ಇನ್ನೊಬ್ಬರ ಕೈಕಾಲು ಹಿಡಿಯುವಂಥದ್ದು. ನಾನು ಪ್ರಭು ಸಮಸ್ತ ಭೂಭೃತಾಂ, ರಾಜಾದಿರಾಜ ನಾನು, ಗಿರೀಶ ಪಾದ ಸಂಶ್ರಯ, ರುದ್ರದೇವರ ವರ ಉಂಟು. ನಾವು ಹೋಗಿ ಇನ್ನೊಬ್ಬರ ಕೈಕಾಲು ಹಿಡಿದರೆ ರುದ್ರದೇವರಿಗೆ ಅವ್ರು ಏನು ತಿಳ್ಕೊಳ್ತಾರೆ? ಅವರ ಒಂದು ವರ ಇದ್ದದ್ದು ಏನು ಪ್ರಯೋಜನ ಆಯಿತು ಅಂತೇಳಿದ್ರೆ, ಜರಾಸಂಧ ಅಂತೇಳಿದ್ರೆ ರುದ್ರದೇವರನ್ನು ಬಿಟ್ಟು ಇನ್ನು ಯಾರನ್ನೂ ಆಶ್ರಯಿಸಿಲ್ಲ ಅಂಥ ಪ್ರಸಿದ್ಧಿ ಕೀರ್ತಿ ಉಳ್ಳಂಥ ಜರಾಸಂಧ ಹೋಗಿ ಆ ಕಾಲಯವನ ಯಾರೋ ಮೊನ್ನೆ ಹುಟ್ಟಿದವ, ಇನ್ನು ಹುಟ್ಟಿ 2 ದಿವಸ ಆಗಲಿಲ್ಲ, ಅವನ ಕಾಲು ಹೋಗಿ ಹಿಡಿಬೇಕು ಅಂತ ಹೇಳಿದರೆ ಏನು ಅವಸ್ಥೆ ಅಂತ ಜರಾಸಂಧ ಪರಿತಪಿಸ್ತಾ ಇದ್ದಾನೆ. 94ನೇ ಶ್ಲೋಕ. ಹಿಂದೆ ಎಂದೂ ಮಾಡದ ಈ ಕಾರ್ಯವನ್ನು, ಕದಾಪಿ ಅಚೀರ್ಣಂ, ಚೀರ್ಣಂ ಅಂದರೆ ಮಾಡಿದ್ದು, ಅಚೀರ್ಣಂ ಅಂದರೆ ಮಾಡದೇ ಇದ್ದದ್ದು, ಕದಾಪಿ ಅಂದರೆ ಯಾವತ್ತೂ ಮಾಡಲಿಲ್ಲ, ಯಾವತ್ತೂ ಮಾಡದ ಎಂಥ ಕಾರ್ಯ ಇದು? ಕೇವಲ ಕಾರ್ಯ ಇದು ಅಂತೇಳಿದ್ರೆ ಬಹಳ ಅಲ್ಪ ಕಾರ್ಯ. ಸೊ ಅಂಥ ಅಲ್ಪ ಕಾರ್ಯವನ್ನು ಕಥಂ ಕರೋಮಿ ಒಂದು. ಇನ್ನೊಂದು ಕೇವಲಮ್ಮನ್ನು ಇನ್ನೊಂದು ದಿಕ್ಕಿನಲ್ಲಿ ಸೇರಿಸಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲಿ ಅಂತೇಳಿದರೆ ಗಿರೀಶ ಪಾದ ಸಂಶ್ರಯ. ಈ ಜರಾಸಂಧ ಯಾರು? ಇವನು ಜರಾಸಂಧ ಅಂದರೆ ಸಮಸ್ತ ರಾಜನಿಗೂ ರಾಜನಾದವನು, ಸಮಸ್ತ ಭೂಭೃತಾಂ ಪ್ರಭು, ಎಲ್ಲ ರಾಜರುಗಳಿಗೂ ರಾಜನಾದ ಈ ಜರಾಸಂಧ ಕೇವಲಂ ಗಿರೀಶ ಪಾದ ಸಂಶ್ರಯ. ಗಿರೀಶ ಅಂತೇಳಿ ರುದ್ರದೇವರ ಪಾದವನ್ನು ಆಶ್ರಯಿಸಿದ್ದು ಮಾತ್ರ. ಕೇವಲಂ ಅಂದರೆ ಮಾತ್ರ, ಅಂದರೆ ರುದ್ರದೇವರನ್ನು ಬಿಟ್ಟು ಇನ್ನು ಯಾರ ಕಾಲು ಹಿಡಿಯದ ಈ ರಾಜಾದಿರಾದ ಜರಾಸಂಧ ಇವತ್ತು ಪುನಃ ಕೇವಲಮ್ಮನ್ನು ಅಲ್ಲಿ ಇಟ್ಟುಕೊಂಡು ಇಂಥ ಅಲ್ಪ ಕಾರ್ಯವನ್ನು, ಯಾವತ್ತೂ ಮಾಡದೇ ಇದ್ದದ್ದನ್ನು ಇನ್ನೊಬ್ಬರ ಕೈಕಾಲು ಹಿಡಿದು ಈ ರೀತಿ ಒಂದು ಇಂಥ ನೀಚ ಕೃತ್ಯವನ್ನು ಇಷ್ಟು ತನಕ ಮಾಡಲಿಲ್ಲ, ಇವತ್ತು ಹೇಗೆ ಮಾಡಲಿ? ತತ್ ಕಥಂ ಕರೋಮಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾನೆ. ಮತ್ತೆ ಪರಿತಪಿಸ್ತಾ ಇದ್ದಾನೆ. ಶಿವನ ಹೊರತು ಬೇರೆಯವರನ್ನು ಬೇಡದ, ಯಾರನ್ನೂ ಬೇಡದ, ರುದ್ರದೇವರನ್ನು ಹೊರತು ಬೇರೆ ಯಾರನ್ನೂ ಬೇಡದ
ದೀಕ್ಷೆ ಜರಾಸಂಧನದು ಎಂದು ಅರ್ಥ. ಅವನನ್ನು ಶಿಶುಪಾಲಾದಿ ರಾಜರುಗಳು ಭಕ್ತಿಯಿಂದ ಅನುಸರಿಸಿದ್ದರೆ, ಆಮೇಲೆ ದೃಪದಾದಿ ಬಾಕಿ ರಾಜರು ಕೂಡ ಭಯದಿಂದ ಅನುಸರಿಸಿದ್ದರು. ಅವರೆಲ್ಲ ಕೆಲವರೆಲ್ಲ ಒಳ್ಳೆಯವರು, ವಿಷ್ಣು ಭಕ್ತರು. ಅವರು ಕೂಡ ಕೃಷ್ಣನ ವಿರುದ್ಧ ಯುದ್ಧ ಮಾಡುವಾಗ ಜರಾಸಂಧ ಕರೆಯುವಾಗ ಬರ್ತಿದ್ದರು ಅಂತ ಹೇಳಿದ್ರೆ ಭಯದಿಂದ ಬರ್ತಿದ್ರು. ಬಾಕಿ ಇದ್ದವರೆಲ್ಲ ನಿಜವಾದ ದ್ವೇಷದಿಂದಲೇ ಬರ್ತಿದ್ದರು. ಎಲ್ಲರೂ ಮಾತ್ರ ಜರಾಸಂಧನನ್ನು ಅನುಸರಿಸಿದ್ದಾರೆ. ಜರಾಸಂಧ ಅವರು ಯಾರನ್ನು ಕೂಡ ಬೇಡಿ ಕೈಕಾಲು ಹಿಡಿದು ತನ್ನೊಟ್ಟಿಗೆ ಸೇರಿಸಿಕೊಂಡು ಕೃಷ್ಣನ ವಿರುದ್ಧ ಯುದ್ಧ ಮಾಡುವಂಥ ಯಾರ ಕಾಲು ಹಿಡಿದವನಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟಪಡ್ತದೆ. ಗಿರೀಶ ಪಾದ ಸಂಶ್ರಯ ಅಂತೇಳಿದರೆ ರುದ್ರದೇವರನ್ನು ಬಿಟ್ಟು ಇನ್ನು ಯಾರ ಕಾಲು ಹಿಡಿಯದ ಈ ಜರಾಸಂಧ ಇವತ್ತು ಹೇಗೆ ಈ ಕೆಲಸ ಮಾಡಲಿ ಅಂತ ಪರಿತಪಿಸ್ತಾ ಇದ್ದಾನೆ. ಸೊ ಒಂದು ಪರಿತಾಪ ಮುಂದಿದೆಯೋ ಮುಗಿದಿದೆಯೋ ಅಲ್ಲ ಉಂಟಾ ಅಂತ ನೋಡುವ ವೇಳೆ ನೆಕ್ಸ್ಟ್ ಏನು ಶ್ಲೋಕ? ಜಗಾದ ವಾಕ್ಯಮುತ್ತರಂ ಭವಾನಪಿ ಸ್ಮ ಮುಖ್ಯತೆ ಕಿಮಸ್ಮದಾದಯ ಪ್ರಭೋ. 95ನೇ ಶ್ಲೋಕ. ಈ ಪ್ರಕಾರ ಜರಾಸಂಧನಿಂದ ಹೇಳಲ್ಪಟ್ಟ ಸಾಲ್ವನು ಪರಿಹಾರ ರೂಪವಾದ ವಾಕ್ಯವನ್ನು ಹೇಳುತ್ತಾನೆ. ಪ್ರಭುವಾದ ಜರಾಸಂಧನೇ, ತಾವು ಕೂಡ ಮೋಹವನ್ನು ಹೊಂದಿರುವಿರಿ. ನಾವೇ ಮೊದಲಾದವರು ಮೋಹವನ್ನು ಹೊಂದುವುದು ಏನು ಆಶ್ಚರ್ಯವು ಅಂತ ಕೇಳುತ್ತಾನೆ. ಇತೀರಿತಸ್ಸ ಸೌಭರಾಟ್ ಜಗಾದ ವಾಕ್ಯಮುತ್ತರಂ ಭವಾನಪಿ ಸ್ಮ ಮುಹ್ಯತೆ ಕಿಂ ಅಸ್ಮದಾದಯ ಪ್ರಭೋ ಅಂತೇಳಿದರೆ ಈಗ ಇಷ್ಟೆಲ್ಲ ಪರಿತಾಪ ಮಾಡ್ತಾ ಇದ್ದಾನೆ ಜರಾಸಂಧ. ನಾವು ಸಹ ನೋಡಿದ್ದೇವೆ ಪರಿತಾಪ, ನಾವು ಸಹ ನೋಡಿದ್ದೇವೆ. ಏನಂತ, ನಮ್ಮದೆಲ್ಲ ಹೋಯಿತು, 13 ಏರ್ಬೇಸ್ ಹೋಯಿತು, ನಮ್ಮದು ಅಷ್ಟು ವಿಮಾನ ಹೋಯಿತು, ಇಷ್ಟೆಲ್ಲ ಒಂದು ಎಂಥದ್ದು ಎಲ್ಲ ನಾವೆಲ್ಲ ಯಾರನ್ನು ಸಾಕಿ ಕಳಿಸ್ತಾ ಇದ್ದೇವೋ, ಹೋಗಿ ಗುಂಡು ಹೊಡೆದು ಅಮಾಯಕರನ್ನೆಲ್ಲ ಕೊಂದು ಬನ್ನಿ ಅಂತ ಕಳಿಸ್ತಾ ಇದ್ದೇವೋ, ಅದೆಲ್ಲ ಟ್ರೈನಿಂಗ್ ಆಗುವಂಥ ಎಲ್ಲ ಸೆಂಟರ್ಗಳು ಎಲ್ಲ ಸುಟ್ಟು ಭಸ್ಮ ಆಗೋಯಿತು ಅಂತ ಪರಿತಪಿಸ್ತಾ ಇರುವಾಗ ಏನು ಹೇಳಿದರು ಅವರಿಗೆ? ಇಲ್ಲ, ನೀವೆಲ್ಲ ಅದೆಲ್ಲ ತಿಳ್ಕೊಳ್ಳೇಬೇಡಿ, ನಾವೇ ಗೆದ್ದದ್ದು. ಏನಂತ ನಾವೆಂಥದ್ದು ಗೆದ್ದದ್ದು? ಏನಿಲ್ಲ, ಅವ್ರದ್ದು ಹಾಗೆ ಮಾಡಿಬಿಟ್ಟಿದ್ದೇವೆ, ಅವ್ರದ್ದು 8 ರಾಫೇಲನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ. ನೀವು ಏನು ನೆನೆಸ್ಕೊಂಡಿದ್ದೀರಿ? ಅವ್ರು ಗೆದ್ದದ್ದಾ? ಇಲ್ಲ, ನಾವೇ ಗೆದ್ದದ್ದು. ಹೌದಾ, ನಾವೇ ಗೆದ್ದದ್ದ? ಶುರುವಾಯಿತು ಅಲ್ಲಿ ಸಂಭ್ರಮ, ನಾವೇ ಗೆದ್ದದ್ದು ಅಂತ. ಅದು ಎಂಥ ಕೋತಿಗಳ್ರಿ ಅಂತ ಹೇಳಿದ್ರಿ. ಅವ್ರದ್ದೆಲ್ಲ ಸುಟ್ಟು ಭಸ್ಮ ಆಗಿ ಹೋಗಿದೆ. ಸೊ ಸುಟ್ಟು ಭಸ್ಮ ಆಗಿ ಹೋದರೂ ಕೂಡ ಅಲ್ಲಿ ಏನಂತ ಹೇಳಿದ್ರೆ ಏನೋ ಒಂದು ಅಲ್ಲಿಗೆ ಒಸರಲಿಕ್ಕೆ ಶುರುವಾಯಿತಂತೆ. ಒಸರಲಿಕ್ಕೆ ಶುರುವಾಗಿ 100 ಕಿಲೋಮೀಟ್ರ್ವರೆಗೆ ರೇಡಿಯೇಷನ್ ಇಫೆಕ್ಟ್ ಬಂದು ಎಲ್ಲ ಸಾಯ್ತಾ ಇದ್ದಾರೆ. ಅವರು ಏನಂತ ಹೇಳಿದರೆ ಸಂಭ್ರಮ ಮಾಡ್ತಾ ಇದ್ದಾವಂತೆ. ಅಂತ ಹೇಳಿದರೆ ಮಾತಾಡಲಿಕ್ಕೆ ಗೊತ್ತಿರಬೇಕು ಅಂತ. ಅಂಥೇಳಿದರೆ ಅಡಿ ಬಿದ್ದರೂ ಮೂಗು ಮೇಲೆ ಅಂತ. ಅಂದರೆ ಸೋತು ಹೋದರೂ ಕೂಡ ನಾವೇ ಗೆದ್ದದ್ದು ಅಂತ ಡೊಳ್ಳು ಹೊಡ್ಕೊಂಡು ಬಡಿಯುವಂಥ ಅಂಥ ಜನರು ಅಂತಾರೆ. ಹಾಗಾದರೆ ಲೀಡರ್ಸ್ ಎಂಥವರು, ಜನರು ಎಂಥವರು ಅಂತ ನಾವು ಆಲೋಚನೆ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಈ ಜರಾಸಂಧ ಹೀಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳಿದರೆ, ಹೋಗಿ ಕಾರ್ಯಸಿದ್ಧಯೇ ಕತ್ತೆ ಕಾಲು ಕಟ್ಟುವುದ, ಹೋಗಿ ಬೇಡುವುದ, ನನ್ನ ಬಾಹುಬಲಕ್ಕೆ ಏನು ಧಿಕ್ಕಾರ ಇರಲಿ, ಏನಪ್ಪ ಸಾಲ್ವರಾಜ, ಏನು ಮಾತಾಡ್ತೀಯ ಇದೆಯಾ ನೀನು ಜರಾಸಂಧ ಅಂತ ಹೇಳಿದರೆ, ಎಲ್ಲ ರಾಜರುಗಳಿಗೆ ರಾಜ, ನಾನು ಹೀಗೆ ಹೋಗಿ ಇನ್ನೊಬ್ಬರನ್ನು ಬೇಡುವುದ? ನಾನು ರುದ್ರದೇವರನ್ನು ಬಿಟ್ಟು ಇಷ್ಟರ ತನಕ ಯಾರನ್ನೂ ಬೇಡಿದವನಲ್ಲ. ನೀನು ಇವತ್ತು ಇಂಥ ಕ್ಷುದ್ರ ಕಾರ್ಯ ಜರಾಸಂಧನಿಂದ ಮಾಡಿಸ್ತೀನಿ ಅಂತ ನೀನು ಬಂದು ನಾನೇನು ದೊಡ್ಡ ಒಂದು ಸಂಗತಿಯಾಗಿ ಮಾತಾಡ್ತಾ ಇದೆಯಲ್ಲ, ಏನಿದು ಸಂಗತಿ ಅಂತ ಕೇಳಿದರೆ, ಇವನಿಗೂ ಮಾತಾಡಲಿಕ್ಕೆ ಗೊತ್ತುಂಟು. ಅಡಿ ಬಿದ್ದರೂ ಮೂಗು ಮೇಲೆ. ಏನಿದು? ಇತೀರಿತಃ ಸೌಭರಾಟ್. ಈ ರೀತಿ ಹೇಳಿದ ಯಾರು? ಜರಾಸಂಧ. ಸೌಭರಾಟ್ ಅಂತ ಹೇಳಿದರೆ ಸಾಲ್ವರಾಜನಿಗೆ. ಆಗ ಸಾಲ್ವರಾಜ ಜಗಾದ ವಾಕ್ಯಂ ಉತ್ತರಂ ಹೇಳಿದ. ಜಗಾದ ಅಂದರೆ ಹೇಳಿದ, ವಾಕ್ಯಂ ಅಂದರೆ ಉತ್ತರಂ, ಉತ್ತರ ರೂಪದ ವಾಕ್ಯವನ್ನು ಹೇಳಿದ. ಅದು ಹಾಗೆ ಅಲ್ಲ, ನೀವೆಲ್ಲ ಏನು ಎಣಿಸಿಕೊಂಡಿದ್ದೀರಿ ಅವರು ಗೆದ್ದದ್ದು ಅಂತಲ್ಲ, ಅಲ್ಲ ನಾವೇ ಗೆದ್ದದ್ದು ಅಂತೇಳಿ ಹೇಗೆ ತಿರುಗಿಸ್ತಾನೆ ನೋಡಿ. ಜಗಾದ ವಾಕ್ಯಂ ಉತ್ತರಂ ಏನು ಹೇಳ್ತಾನೆ? ಭವಾನಪಿ ಸ್ಮ ಮುಹ್ಯತೆ ಕಿಂ ಅಸ್ಮದಾದಯ ಪ್ರಭು. ಏನಪ್ಪ ಈ ರೀತಿ ನೀವು ತಿಳ್ಕೊಂಡಿದ್ದೀರಿ?
ಭವಾನಪಿ ಸ್ಮ ಮುಹ್ಯತೆ ಅಂತೇಳಿದ್ರೆ, ಭವಾನಪಿ ಅಂತೇಳಿದ್ರೆ ನಾವೆಲ್ಲ ಪುಟ್ಗೋಸಿ, ನೀವು ದೊಡ್ಡ ಏನು ರಾಜಾದಿರಾಜ ನೀವು. ಸೊ ನಾವೇನಾದರೂ ಕಿಂ ಅಸ್ಮದಾದಯ ಪ್ರಭೋ, ಪ್ರಭೋ ಅಂತೇಳಿದ್ರೆ ಪ್ರಭು ಜರಾಸಂಧ, ಕಿಂ ಅಸ್ಮದಾದಯ ಅಂತೇಳಿದ್ರೆ ನಾವೆಲ್ಲ ಹೀಗೆ ಹೆದರಿ ಕೈಕಾಲು ಬಿಡೋದು ಅಥವಾ ಬಹಳ ಶೋಕತಪ್ತರಾಗೋದು, ಬೇಸರ ಮಾಡಿಕೊಂಡು ಡಿಪ್ರೆಷನಿಂದ ಕೂತ್ಕೊಳ್ಳೋದು, ಕಿರೀಟ ಕೆಳಗೆ ಮಾಡೋದು, ಇದೆಲ್ಲ ನಾವೆಲ್ಲ ಮಾಡೋದುಂಟು. ಅಂದರೆ ಮೋಹಗೊಳ್ಳುವುದುಂಟು, ಒಂಥರ ಚಿಂತೆಗೆ ಈಡಾಗುವುದುಂಟು. ಆದರೆ ಭವಾನಪಿ ಸ್ಮ ಮುಹ್ಯತೆ, ನೀವು ಇಷ್ಟು ದೊಡ್ಡ ಜನ, ರಾಜಾದಿರಾಜ, ಎಲ್ಲರಿಗೂ ಎಲ್ಲ ರಾಜರುಗಳು ಕೂಡ ಯಾರಿಗೂ ಆಗದ ಕೆಲಸವನ್ನು ಅವನಿದ್ದಾನೆ ಏಷಮಾಗದ ಅಂತ ಹೇಳ್ಕೊಂಡು ಓಡಿ ಬರ್ತಾ ಇದ್ದರು, ನಿಮ್ಮಿಂದ ಮಾಡಿಸ್ಕೊಳ್ತಾ ಇದ್ದರು. ಅಂಥ ಕೀರ್ತಿ ಇರುವಂಥವರು ನೀವು, ರುದ್ರವರ ಇರುವವರು ನೀವು, ರುದ್ರದೇವರನ್ನು ಬಿಟ್ಟು ಯಾರದ್ದೂ ಕೂಡ ಕಾಲು ಹಿಡಿಯದ ನೀವು ಕೂಡ ಭವಾನಪಿ ಸ್ಮ ಮುಹ್ಯತೆ, ಈ ರೀತಿ ಅಂತೇಳಿದರೆ ಮೋಹಗೊಳ್ಳುವಂಥದ್ದು, ಚಿಂತೆ ಮಾಡುವಂಥದ್ದು, ಭಯದಿಂದ ಕೈಕಾಲು ನಡುಗುವಂಥದ್ದು, ಈ ರೀತಿ ಕಿರೀಟವನ್ನು ಕೆಳಗೆ ಮಾಡುವಂಥದ್ದು, ತಲೆ ಕೆಳಗೆ ಮಾಡುವಂಥದ್ದು, ಇದು ಶೋಭೆ ಕಾಣ್ತದ? ವಿಷಯ ಹಾಗೆ ಅಲ್ವೇ ಇಲ್ಲ, ವಿಷಯ ಬೇರೆಯೇ ಉಂಟು ಅಂತ ಹೇಳ್ಕೊಂಡು ಶುರು ಮಾಡ್ತಾನೆ. ಅವರು ಗೆದ್ದರು, ನಾವೇ ಗೆದ್ದದ್ದು ಅಂತ ಶುರು ಮಾಡ್ತಾನೆ 95ನೇ ಶ್ಲೋಕಕ್ಕೆ. ಹೀಗೆ ಜರಾಸಂಧ ಅನ್ನಲು ಇತೀರಿತಃ ಸ ಸೌಭರಾಟ್, ಆ ಸೌಭರಾಜನಾದ ಸಾಲ್ವರಾಜ ಉತ್ತರವಾಗಿ ಉತ್ತರಂ ವಾಕ್ಯಂ ಜಗಾದ, ಈ ಮಾತನ್ನು ಆಡಿದ. ಅರೇ ಜರಾಸಂಧ ಪ್ರಭು, ಸೊ ನೀನು ಹೀಗೆ ಮೋಹಗೊಳ್ಳುವುದಾದಲ್ಲಿ ಭವಾನಪಿ ಸ್ಮ ಮುಹ್ಯತೆ ಕಿಂ ಅಸ್ಮದಾದಯ, ಕಿಂ ಅಂದರೆ ನಮ್ಮಂಥವ್ರದ್ದು ಏನು ಅವಸ್ಥೆ, ಕಿಂ ಅಸ್ಮದಾದಯ, ಸೊ ನಮ್ಮಂಥವರ ಬಗ್ಗೆ ನಮ್ಮ ಪಾಡಿ ಏನಪ್ಪ ಪ್ರಭೋ, ನೀನು ಈ ರೀತಿ ತಿಳ್ಕೋಬಾರ್ದಲ್ವ? ಹಾಗೆ ವಿಷಯ ಅದು ಅಲ್ವೇ ಇಲ್ಲ. ನಾವು ಹೋಗಿ ಕೈಕಾಲು ಹಿಡಿದು ನಾವು ಸಣ್ಣವರಾಗುವಂಥ ಪ್ರಶ್ನೆಯೇ ಇಲ್ಲಿ ಇಲ್ಲ. ನಾವು ಸೋತು ಹೋಗೋದು, ನಾವು ಇನ್ನೊಬ್ಬರನ್ನು ಬೇಡೋದು, ನಾವು ಇನ್ನೊಬ್ಬರನ್ನು ಯಾಚನೆ ಮಾಡುವಂಥ ಪ್ರಸಂಗವೇ ಇಲ್ಲಿಲ್ಲ. ಮಾತಾಡಲಿಕ್ಕೆ ಗೊತ್ತಿರಬೇಕು, ಅಂದರೆ ಗೆಲ್ಲಬೇಕಂತಿಲ್ಲ, ಗೆದ್ದಿದ್ದೇವೆ ಅಂತ ಮಾತಾಡಲಿಕ್ಕೆ ಮೋಸ, ವಂಚನೆ, ಡಕ್ ಇಂಥದ್ದೆಲ್ಲ ಗೊತ್ತಿರಬೇಕು. ಅಂಥದ್ರಲ್ಲಿ ಪ್ರಸಿದ್ಧಿ ಪಡೆದಂತಹ ನೋಡಿ ನೆರೆಮನೆಯವರಿದ್ದ ಹಾಗೆ, ಈ ಯಾರು ಈ ನಮ್ಮ ಭಾರತದ ನೆರೆಮನೆಯವರಿದ್ದ ಹಾಗೆ ಇಲ್ಲಿ ಈ ಜರಾಸಂಧನ ಸ್ನೇಹಿತ ರಾಜ ಸಾಲ್ವರಾಜ ಬಹಳ ಹುಷಾರಿದ್ದವನು. ಮೋಸ, ವಂಚನೆ, ಈ ರೀತಿ ಅಂತೇಳಿದರೆ ಮೋಹಗೊಳ್ಳುವಂಥ ಮಾತುಗಳನ್ನು ಆಡೋದ್ರಲ್ಲಿ ಪ್ರಸಿದ್ಧಿ ಪಡೆದವನು. ಅವನು ಹೇಳ್ತಾನೆ, ಅರೆ ನಮ್ಮಂಥವ್ರು ಈ ರೀತಿ ಚಿಂತೆ ಮಾಡಿಕೊಂಡ್ರೆ ಅದಕ್ಕಾದರೆ ಒಂದು ಅರ್ಥ ಇದೆ. ನೀವು ಇಷ್ಟು ದೊಡ್ಡ ಜನ, ರಾಜಾದಿರಾಜ, ನೀವು ಕೂಡ ಭವಾನಪಿ ಸ್ಮ ಮುಹ್ಯತೆ, ನೀವು ಕೂಡ ಈ ರೀತಿ ಮೋಹಗೊಳ್ತೀರಿ, ಚಿಂತೆಗೊಳಗಾಗ್ತೀರಿ ಅಂತಕೊಂಡು ನಾನು ತಿಳಿದೇ ಇಲ್ಲ. ವಿಷಯ ಹಾಗೆ ಅಲ್ಲ, ವಿಷಯ ಬೇರೆಯೇ ಉಂಟು. ನಾವು ಸಂಭ್ರಮವನ್ನು ಆಚರಿಸಲಿಕ್ಕೆ ಡೋಳು ಹೊಡೆಯುವವರನ್ನು ಕರೆಸಿ ಅಂತ ತಿಳ್ಕೊಂಡು ಹೇಳ್ತಾನೆ. ಸೊ ಏನು ಹೇಳ್ತಾನೆ, ಏನು ಹೇಗೆ ತಿರುಗಿಸ್ತಾನೆ ಅಂತೇಳಿದರೆ, ಏನು ಜರಾಸಂಧ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಅಂತೇಳಿದರೆ ಅವನಿಗೆ ಹೆಚ್ಚಿಗೆ ಇಷ್ಟೆಲ್ಲ ಬಾಹುಬಲ ಎಲ್ಲ ಇದ್ದರೂ ಜಾಸ್ತಿ ವಂಚನೆ ಗೊತ್ತಿದೆ ಅಂತ ಅನಿಸೋದಿಲ್ಲ. ಸೊ ವಂಚನೆ ಇವನಿಗಿಂತಲೂ ಜಾಸ್ತಿ ಸಾಲ್ವರಾಜನಿಗೆ ಗೊತ್ತಿದೆ ಅಂತ ಆಗ್ತದೆ. ಸೊ ಸಾಲ್ವರಾಜ ಏನು ಇವನಿಗೆ ಹೇಳ್ತಾನೆ ಅನ್ನುವಂಥದ್ದನ್ನು ನೋಡುವ. ಸೊ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಎಲ್ಲಿಗೆ ಹೋಯ್ತು ಇದು, ಎಲ್ಲಿಗೆ ಹೋಯ್ತು?